ಪ್ರೀತಿಯ ಮಿತ್ರ ವೀಕ್ಷಕರೇ, ಕಲೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದರೆ ಕಲಾ ಸರಸ್ವತಿ ಕೆಲವರನ್ನು ಮಾತ್ರ ಆಯ್ದುಕೊಂಡು ತನ್ನ ಹತ್ರ ಸೆಳ್ಕೊಳ್ತಾರೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಸ್ನೇಹಿತರು, ಹುಣಸೂರಿನಲ್ಲಿ ಮೊನ್ನೆ ಮುದುಕನ ಮದುವೆ ಅಂಥೇಳಿ ತುಮಕೂರಿನ ಮಲ್ಲಿಕಾರ್ಜುನ ಮತ್ತು ತಂಡದವರು ಬಹಳ ಅದ್ಭುತವಾಗಿ ಹುಣಸೂರಿನ ಪುರಭವನದಲ್ಲಿ ನಾಟಕವನ್ನು ಅಭಿನಯಿಸಿದರು. ಬಹಳ ಸುಂದರವಾದಂಥ ಹಾಸ್ಯಭರಿತವಾದಂತಹ ನಾಟಕ ಅದು. ಆ ಒಂದು ನಾಟಕ ಜನರನ್ನು ನಗೆಗಡಲಿನಲ್ಲಿ ತೇಲಿಸಿತ್ತು. ಮುದುಕನ ಮದುವೆ ಅಂದ ತಕ್ಷಣ ಕೊನೆಯ ದೃಶ್ಯ ನಮ್ಮ ಕಣ್ಮುಂದೆ ಬರುತ್ತೆ, ಮುದುಕ ಮದುವೆ ಆಗಿರೋ ದೃಶ್ಯ. ಆ ಒಂದು ಸುಂದರವಾದ ಕೊನೆಯ ದೃಶ್ಯವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ, ಅದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಮತ್ತೊಂದು ವಿಶೇಷತೆ ಅಂದರೆ, ಆ ನಾಟಕವನ್ನು ಆಡಿದಂತಹ ತಂಡದವರಿಗೆ ಹುಣಸೂರಿನ ಮುದುಕನ ಮದುವೆ ನಾಟಕವನ್ನು ಆಡಿದಂತಹ ಕಲಾವಿದರು ಹಾಗೂ ಗಣಪತಿ ಕಮಿಟಿರವರು ಸನ್ಮಾನಿಸಿದ್ದೊಂದು ವಿಶೇಷ. ಮುದುಕನ ಪಾತ್ರಧಾರಿ ಹುಣಸೂರಿನ ಆಸ್ಪತ್ರೆ ಮಹಾದೇವಿದ್ದರೆ, ಶಾಮನಾಗಿ ಅಭಿನಯಿಸಿದಂತಹ ನಟೇಶ್ ಅವರಿದ್ದರು, ಲಚ್ಚಿಯಾಗಿ ಅಭಿನಯಿಸಿದಂಥ ಲೋಕೇಶ್ ಬಾಬು ಅವರಿದ್ದರು, ರಾಜೀವಪ್ಪನ ಪಾತ್ರವನ್ನು ವಹಿಸಿದಂಥ ಶ್ರೀಯುತ ವಿ ಎನ್ ದಾಸ್ ಇದ್ದರು, ಗಣಪತಿ ಸಂಘದ ಶ್ರೀಯುತ ವಕೀಲ ಪುಟ್ಟರಾಜ್ ಅವರಿದ್ದರು, ಎಚ್ ವೈ ಕೃಷ್ಣ ಇದ್ದರು. ಹೀಗೆ ಎಲ್ಲರೂ ಇದ್ದು ಆ ಒಂದು ಕಲಾವಿದರನ್ನು ಗೌರವಿಸಿದರು ಅಂತ ಹೇಳಿದ್ರೆ ಬಹಳ ಒಂದು ಸುಂದರವಾದ ಕ್ಷಣ. ಆ ಒಂದು ಕ್ಷಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ಅಂತ ಹೇಳ್ತಾ ಅದನ್ನು ತಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವೀಗ ಹೋಗೋಣ ಹುಣಸೂರಿನ ಮುನೇಶ್ವರ ಕಾವಲು ಮೈದಾನದಲ್ಲಿ ನಡೆದಂತಹ ಮುದುಕನ ಮದುವೆ ನಾಟಕದ ಕೊನೆಯ ದೃಶ್ಯವನ್ನು ನೋಡಲಿಕ್ಕೆ. ವಿದ್ಯಾಬಲಂ ದೈವಬಲಂ ಎಷ್ಟೈತೆ ಮಕ್ಕಳು ಏನು ಮುಗಿಯೋದು? ಇವತ್ತು ತುಲಾ ಲಗ್ನ, ಸುಮ್ಮನೆ ಊಹಿಸಬೇಕು, ಊಹಿಸ್ಕೊಳ್ಳಿ. ಮಂತ್ರ ಹೇಳುವ ನನಗೆ ತಂದು ಇಲ್ಲದಿದ್ದರೆ ವಧುವರರ ಮೈಯೆಲ್ಲ ಖಡ್ಗೀರುವಿ. ಶುಭ ಗಂಟ ಸಾವಧಾನ, ಶುಭ ಮುಹೂರ್ತ ಸಾವಧಾನ, ಪಾರ್ವತಿ ಪರಮೇಶ್ವರ ಧ್ಯಾನ, ಕೊಂಡಿರೋ ಎಲ್ಲರಿಗೂ ಮಂತ್ರ ಕೇಳಿ ಸಮಾಧಾನ. ಅರೆ ಮನೆ ಏನು ಅವ್ವ ಅಕ್ಕ ಅಮ್ಮ ಅಲ್ಲೇ ಕೈ ಇದಕ್ಕೆ ಹೋಗಿದ್ರಿ, ಆಮೇಲೆ ತೋರ್ಸೋದು. ಹೇಳ್ರಿ, ಧನ್ಯೇಚ ಚ ಅರ್ಥೇಚ ದಾನೇಚ ನಾಟಿ ಚಲಾಮಿ. ಕೈಯಿಂದ ಬರಲಿಲ್ಲ, ಹೇಗೆ? ತನ್ನೇಚ ಅರ್ಥೇಚ ಕಾಮೇಚ ನಾಟಿ ಚಲಾಮಿ. ಆಯ್ತಲ್ಲ, ಸದ್ಯ ಮದುವೆ ಮುಗೀತು, ದಕ್ಷಿಣೆ ಕೊಟ್ಟರೆ ನಾವು ನೋಡ್ಬೋದು. ಎಷ್ಟಪ್ಪ? ನನಗೆ ಏನಿಲ್ಲ, ಒಂದು 1,001 ರೂಪಾಯಿ ಕೊಟ್ಟರೆ. 1,001 ಲಾಸ್ ಮಾಡ್ಕೊಂಡಿದ್ರು. ಯಾಕೆ? ನಿಮ್ಮಪ್ಪ 1,020 ರೂಪಾಯಿ ಕೊಡ್ಬೇಕು ನನಗೆ. ಈಗ 19 ರೂಪಾಯಿ ಯಾವಾಗ ಕೊಡ್ತೀವಿ? ನಮ್ಮಪ್ಪ 1,020 ಕೊಡ್ಬೇಕಾಗಿದ್ರೆ ನಾನು ಯಾಕೆ 20 ರೂಪಾಯಿ ಕೊಡ್ಲಿ? 19 ರೂಪಾಯಿನ? ನಿಮ್ಮ ಅಪ್ಪನ ಆಸ್ತಿ ಹೌದು, ಅಪ್ಪನಾಸ್ತಿ ಮಕ್ಕಳೇ ಅನುಭವಿಸೋದು. ಅಪ್ಪನ ಆಸ್ತಿ ಬೇಕು ನಿನಗೆ, ಅಪ್ಪ ಮಾಡಿದ ಸಾಲ ಬೇಡವಾ? ಅದಕ್ಕೆ ನಮ್ಗೆ ಕೇಳಿ ಸಾಲ ಮಾಡಿದ್ರ? ನಾನೇನು ಕೇಳಲ್ಲ ನಿನ್ನ. ನಿಮ್ಮ ಅಪ್ಪ ಹುಟ್ಟಿದ್ರೆ ತಂದು ಕೊಡು, ಇಲ್ಲ ಅಡಿಗೆ ಆಗಿದೆ ಉಂಟು ಹೋಗು. ಕೊಡಲಿಲ್ಲ ನೋಡು, ಇನ್ನೊಂದು ಸ್ವಲ್ಪ ತಾಳ್ಮೆ ನೀನು ನಿಂತಿದ್ದು ಯಾರು ಹೊಡ್ಕೊಂಡು ಫೋನ್ ಮಾಡಿ ಬರ್ತಾರೆ ಈಗ. ಬರ್ತಾರೆ.
ಎಲ್ಲ ಆಯ್ತಲ್ಲಪ್ಪ ಇನ್ನೆಲ್ಲ ಆಗತ್ತೆ ಫೋಟೋ ಫೋಟೋ ಹಾ ಅದಕ್ಕೆ ಎಷ್ಟು ಕಷ್ಟಪಡ್ತಿದ್ದೆ ನಾನು ಮದುವೆ ಮಾಡ್ಕೊಂಡಾಗ ಹೋಗಂಗೈತೆ ಏನು ಏನಿಲ್ಲ ಅಲ್ಲ ಅದು ಮಕ್ಕಳಿಗೆ ಅಲಂಕಾರ ಮಾಡಿರ್ತಲ್ಲ ಆಯ್ತು ಅದು ಆಮೇಲೆ ಯಾಕೆ ಕರ್ಕೊಂಡು ಹೋಗ್ಬಿಡತ್ತ ಸುಮ್ಮನೆ ಏನ್ ಜನಗಳೇ ನೀವು ನಿನ್ನ ಅಲ್ಲೇ ಒಂದು 4 ದಿವಸ ನನ್ನ ಜೊತೆಗೆ ಇರ್ಲಿದ್ರು ಆಮೇಲೆ ಯಾವನಾರ ಕರ್ಕೊಂಡು ಹೋಗ್ರಿ ತಾಯಿ ಕಟ್ಟಿ ನಾನೇ ಮುಟ್ಟಿಲ್ಲ ಇವು ಈ ಕ್ಯಾಮ್ರಾದಾಗ ಫೋಟೋ ಬರ್ಬೇಕು ಬೇಡ ಫೋಟೋ ಮುಖ ಬರ್ಬೇಕು ಬೇಡ ಅಷ್ಟೇ ಗೊತ್ತಿನಲ್ಲಿ ಸರಿ ಸ್ವಲ್ಪ ಸ್ಮೈಲಿಂಗ್ ಪೋಸ್ ಕೊಡ್ರಿ ಸ್ಮೈಲಿಂಗ್ ಪೋಸ್ ಅದು ಮನೆಯಾಗೈತಿ ಏನು ಶೇವಿಂಗ್ ಸೋಪು ನಗು ಮುಖ ಸ್ವಲ್ಪ ಬೇಡ ಸುಮ್ಮನೆ ಇಷ್ಟೇ ಸಾಕ ಎಂತ ಅದು ಹಸನ್ಮುಖಿಯಾಗಿರ್ಬೇಕು. ಹಸನ್ಮುಖಿ ಅಂದ್ರೆ ಹೆಂಗ ಮುಗುಳು ನಗೆ ಅಂತ ಮುಗುಳು ನಗೆ ನಕ್ಕನ ಇಲ್ಲ ಅಂತ ಬಾಯಲ್ಲೇ ಮಾತಾಗ ಎಲ್ಲರ ಹಾ ಕಲ್ಯಾಣಮ್ಮ 1 2 3 ಹೇಳ್ತೇನೆ ನೀವು ಮುಸುಕ್ ಸರ್ಸ್ಕೊ ನಾ ಹೊಡ್ಕೊಂತೀವಿ ಅಷ್ಟೇ. ಅವನು 1 2 3 ಹೇಳ್ತಾನಲ್ಲ ನೀನ್ ಸರಿಸ್ರು ಅವನು ನಡ್ಕೊಂಡ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.